ನಿಶ್ಚಿತ ನಮ್ಮ ಇವರು ಆರಿಸಿ ಬರೋದು ರಾಜ್ಯದ ಪಾರ್ಟಿನವ್ರು ಬೀಳ್ತಾರೆ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಬಿ ಡಿ ಶಿಷ್ಯರು ಯಶಸ್ವಿ ಶಾಸ್ತ್ರಿ ಅನ್ನುವಂಥ ಮಾತನಾಡ್ತಾ ಇದ್ದಾರೆ. ಇವೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ಹೌದಲ್ಲ ಏನೋ ಒಂದು ನಡೆದ ಇಲ್ಲ ಇವ್ರದ್ದು ಏನೋ ಖರೆ ಅದ. ಅದೇ ಕಾಲಕ್ಕೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಸುಳ್ಳು ಹೇಳ್ತಾ ಇದ್ದಾರಂತಲ್ಲ, ಅವರು ಇವತ್ತು ಒಬ್ಬ ಪ್ರಬುದ್ಧ ರಾಜಕಾರಣಿ ಆಗಿದ್ದಾರೆ. ಒಂದು ರೀತಿಯಿಂದ ನನ್ನ ಅಭಿಪ್ರಾಯದಲ್ಲ, ಸತೀಶ್ ಅವರಿಗಿಂತಲೂ ಹೆಚ್ಚಿಗೆ ತಾಳ್ಮೆ ವಹಿಸ್ಕೊಳ್ಳೋಂಥ ಜವಾಬ್ದಾರಿ ವಹಿಸುವಂಥ ವ್ಯಕ್ತಿಯಾಗಿದ್ದಾರೆ. ಇತಿಹಾಸ ತಪ್ಪುಗಳನ್ನು ನಾವು ಇವತ್ತು ಅನಾಲಿಸಿಸ್ ನೆನಪಿಲ್ಲ ನಮಗೆ, ಆದರೆ ಇತಿಹಾಸ ಪಾಠನ ಕಲಿಸ್ತಿರ್ತದೆ, ತಿದ್ದುಕೊಂಡಿದ್ದಾರೆ ಅವರು ಅಂತ ಅನ್ನಿಸ್ತದೆ. ಇನ್ನು ಮುಂದಿನ ಭವಿಷ್ಯಕ್ಕೆ ಬಿಟ್ಟಂಥದ್ದು. ಹೀಗಾಗಿ ಈ ಇಬ್ಬರು ಎ ಬಿ ಪಾಟೀಲರು ಜೊತೆಗೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಇದೆಲ್ಲ ಮಾತಾಡಿದ್ರು. ಇನ್ನೊಂದು ಡೆವಲಪ್ಮೆಂಟ್ ಆಗ್ತಾಯಿದೆ ಇಲ್ಲ ಏನಪ್ಪ ಅಂತಂದ್ರೆ, ಜಾರಕಿಹೊಳಿಯವರ ವಿರೋಧಿ ಗುಂಪ ದಿನಕ್ಕೆ ದೊಡ್ಡದಾಗ್ತಾ ಇದೆಯಾ ಅಂತ. ಯಾಕಂತಂದ್ರೆ ಇತ್ತೀಚೆಗೆ ರೀಸೆಂಟಾಗಿ ಗೋಕಾಕ್ ನಮ್ಮ ರಾಯಬಾಗದ ವಿ ಎಲ್ ಪಾಟೀಲ್ ವಸಂತರ ಪಾಟೀಲರ ಮಗ ಪ್ರತಾಪ್ ರಾವ್, ಅದು ಪ್ರತಾಪ್ ಸ್ವಾಮಿ ಅವರು ಬಂದಿದ್ದರು ಅಂತೇಳಿ ಸುದ್ದಿಗಳಿದ್ದಾವೆ. ಬಂದು ಭೇಟಿಯಾಗಿ ಅದರಲ್ಲೂ ರಮೇಶ್ ಜಾರಕಿಹೊಳಿಯವರ ಪ್ರಬಲ ವಿರೋಧಿ ನಮ್ಮ ಡಾಕ್ಟರ್ ಮಾಂತೇಶ್ ಕರಾಡಿ ಅವ್ರಿಗೆ ಭೇಟಿಯಾಗಿ ಒಂದು ನಾಳೆ ಕಾಂಗ್ರೆಸ್ ಟಿಕೆಟ್ ಕೊಡದೆ ಹೋದ್ರೆ ನಾವು ಜೆ ಡಿ ಎಸ್